ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೃಷಭ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವಂತಹ ಸುಸಂದರ್ಭ ಅನ್ನುವಂಥದ್ದು ಬಂದಿದೆ. ಹೌದು, ಇಷ್ಟು ದಿನಗಳ ಕಾಲ ಪಟ್ಟಂತಹ ಕಷ್ಟಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಫಲ ಸಿಗುವಂತಹ ಸಂದರ್ಭ ಬಂದಿದೆ. 2026ನೇ ಇಸ್ವಿಯಲ್ಲಿ ನಡೆಯುತ್ತಿರುವಂತಹ ಗುರುವಿನ ಸಂಚಾರ ಅನ್ನುವಂಥದ್ದು ನಿಮ್ಮ ಬದುಕನ್ನ ಬದಲಾಯಿಸುತ್ತದೆ. ಹೇಗೆ ಬದಲಾಯಿಸ್ತದೆ? ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತಹ ಒಂದು ಸಮಯ ಖಂಡಿತವಾಗಿ ಬಂದಿದ್ಯಾ? ಗುರುವಿನ ಈ ಮಹಾನ್ ಸಂಚಾರ ಅನ್ನೋದು ವೃಷಭ ರಾಶಿಯಲ್ಲಿ ಇರುವಂತಹವರಿಗೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಬರಲಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡ್ತೇವೆ. ಕೊನೆಯವರೆಗೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕೆಂದ್ರೆ ಕೊನೆಯಲ್ಲಿ ಈ ವೃಷಭ ರಾಶಿಯಲ್ಲಿರುವಂತಹವರಿಗೆ ವಿಶೇಷವಾದಂತಹ ಪರಿಹಾರಗಳನ್ನ ಸೂಚಿಸಲಾಗಿದೆ. ಈ ಒಂದು ವಿಷಯಕ್ಕೆ ಬರೋಕ್ಕೂ ಮೊದಲು ಕೂಡ ಒಂದು ಸಣ್ಣದಾದಂತಹ ಮಾತು. ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನಿಸ್ತಾ ಇದೆಯಾ? ಮದುವೆಯ ವಿಚಾರದಲ್ಲಿ ತಡವಾಗ್ತಾ ಇದೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆ ಬಂದಿದೆ, ಅಥವಾ ಮನಃಶಾಂತಿ ಇಲ್ಲ, ಹಣಕಾಸಿನ ಸಮಸ್ಯೆಗಳು, ಕುಟುಂಬದಲ್ಲಿ ಅಸಮಾಧಾನ, ಈ ರೀತಿಯಾದಂತಹ ಸಮಸ್ಯೆಗಳು ನಿಮ್ಗೆ ಕಾಣ್ತಾ ಇದ್ರೆ ಇದೆಲ್ಲವೂ ಸಾಮಾನ್ಯ ಸಮಸ್ಯೆಗಳಂತೆ ಕಾಣಬಹುದು. ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ಆಳವಾದಂತಹ ಗ್ರಹಗತಿಗಳ ಒಂದು ಕಾರಣಗಳು ಕೂಡ ಆಗಿರ್ತದೆ. ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನದಲ್ಲಿ ಮಾತ್ರ ನಡೆದರೆ ಈ ಸುಳಿಯಿಂದ ನಿಮಗೆ ಹೊರಬರಲು ಸಾಧ್ಯ ಆಗ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗಿ ಸಿಗ್ತದೆ. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು, ನಿಮಗೆ ಬೇಕಾಗಿರುವಂತಹ ಒಂದು ಉತ್ತರವನ್ನ ಪಡ್ಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾದಂತಹ ಉತ್ತರ ಖಂಡಿತವಾಗಿ ಸಿಗ್ತದೆ. ಗುರುಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಬೆಳೆಸಲು 12 ತಿಂಗಳು ಬೇಕಾಗ್ತದೆ. ಹೌದು, ಈಗ ಈ ಒಂದು ಮಿಥುನ ರಾಶಿಯಲ್ಲಿದ್ದಂತಹ ಗುರು ಕರ್ಕಾಟಕ ರಾಶಿಗೆ 2026ನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಈ ಕರ್ಕಾಟಕ ರಾಶಿ ಅನ್ನುವಂಥದ್ದು ಗುರುವಿನ ಒಂದು ಉಚ್ಚ ಸ್ಥಾನ ಆಗಿರೋದ್ರಿಂದಾಗಿ ವೃಷಭ ರಾಶಿಯಲ್ಲಿರುವಂತವ್ರಿಗೆ 3ನೇ ಸ್ಥಾನ ಆಗಿರ್ತದೆ. ಕರ್ಕಾಟಕ ಅನ್ನುವಂತಹ ರಾಶಿ ಉಚ್ಚ ಸ್ಥಾನ ಆಗಿರೋದ್ರಿಂದಾಗಿ ನಿಮ್ಮಲ್ಲಿ ಧೈರ್ಯ, ಸ್ಥಿರತೆ ಮತ್ತು ಕ್ರಿಯಾಶೀಲತೆ ಹೆಚ್ಚಾಗುವಂತಹದ್ದಿದೆ. ನಿಮ್ಮ ಒಂದು ಜೀವನದಲ್ಲಿ ಹೆಚ್ಚು ಚೈತನ್ಯ ಮತ್ತು ಸಮೃದ್ಧಿಯನ್ನು ತರುವಂತಹ ಒಂದು ಶುಭವಾದಂತಹ ಒಂದು ಕಾಲ ಅಂತಾನೆ ಹೇಳ್ಬಹುದು. ಹೀಗೆ ನೋಡುವಂತದ್ದಾದ್ರೆ ಗುರುವಿನ ಸಂಚಾರದಿಂದ ಏನೇನು ನಿಮಗೆ ಯೋಗ ಅನ್ನೋದು ಬರ್ತಾ ಇದೆ ಅನ್ನೋದಾದ್ರೆ, ಮದುವೆ ಮತ್ತು ಕುಟುಂಬದ ವಿಚಾರಗಳಲ್ಲಿ ನೋಡಿದಾಗ ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಈ ಒಂದು ಸಂದರ್ಭದಲ್ಲಿ ಕೌಟುಂಬಿಕ ಸುಖ ಅನ್ನುವಂಥದ್ದು ವೃದ್ಧಿ ಆಗ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟದಂತಹ ಕಾರಣಕ್ಕೂ ನಡೀತಾ ಇದ್ದಂತಹ ಕಿರಿಕಿರಿಗಳು, ಜಗಳಗಳು ಕಾಣ್ತಾ ಇದ್ರೆ ಅದೆಲ್ಲವೂ ನಿವಾರಣೆಯಾಗಿ ಶಾಂತವಾದಂತಹ ವಾತಾವರಣ ಅನ್ನುವಂಥದ್ದು ನಿಮ್ಗಾಗ್ತದೆ. ಮದುವೆಗಾಗಿ ಕಾಯ್ತಾ ಇರುವಂತಹವರಾಗಿದ್ರೆ ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಈ ವರ್ಷ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರಲಿದೆ. ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಮತ್ತು ಹೊಂದಾಣಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿಯೂ ಕೂಡ ಅಷ್ಟೇನೆ ಒಂದು ಗಾಢವಾದಂತಹ ನಂಬಿಕೆ ಮತ್ತು ವಿಶ್ವಾಸ ಅನ್ನುವಂಥದ್ದು ಬೆಳೀತಾ ಹೋಗ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಅಭೂತಪೂರ್ಣವಾದಂತಹ ಬೆಂಬಲ ಅನ್ನುವಂಥದ್ದು ಸಿಗ್ತದೆ ಮತ್ತು ಮನೆಯಲ್ಲಿ ಸಂತಸದ ವಾತಾವರಣ ಅನ್ನುವಂಥದ್ದು ಸದಾಕಾಲ ನೆಲೆಸಿರ್ತದೆ. ಈ ಒಂದು 2026 ಮತ್ತು 27ನೇ ಇಸ್ವಿಯಲ್ಲಿ ಗುರುವಿನ ಒಂದು ಸಂಚಾರದ ಯೋಗ ಅನ್ನುವಂಥದ್ದು ನಿಮ್ಗೆ ಈ ರೀತಿಯಾಗಿರುವಂಥದ್ದು. ಇನ್ನು ಆಸ್ತಿ ಮತ್ತು ಆರ್ಥಿಕ ಪ್ರಗತಿಯ ವಿಚಾರಗಳಲ್ಲಿ ನೋಡಿದಾಗ, ಆಸ್ತಿ ಪಾಸ್ತಿ ಹಣಕಾಸಿನ ವಿಚಾರಗಳಲ್ಲಿ ನೋಡಿದಾಗ, ಹಣಕಾಸಿನ ವಿಚಾರಗಳಲ್ಲಿ ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಈ ಸಮಯ ಅನ್ನುವಂಥದ್ದು ಬಹಳ ಆಶಾದಾಯಕವಾಗಿರುವಂತಹ ಸಮಯ. ಹೊಸ ಆಸ್ತಿ ಖರೀದಿ ಮಾಡುವ ಅಥವಾ ಹಳೆಯ ಮನೆಯನ್ನ ನವೀಕರಣ ಮಾಡುವಂತಹ ಯೋಗ ಈ ಒಂದು ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಯೋಗ ಅನ್ನುವಂಥದ್ದು ಈ ವರ್ಷದಲ್ಲಿ ಇರುವಂತಹದ್ದು. ಸಾಲ ಬಾಧೆಯಿಂದ ಬಳಲ್ತಾ ಇದ್ರೆ ಹಣದ ಹರಿವು ಬರುವಂತಹದ್ದು, ಹೊಸದಾದಂತಹ ದಾರಿ ತೆರೆದುಕೊಳ್ಳುವಂಥದ್ದು, ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ಉತ್ತಮವಾಗ್ತಾ ಹೋಗ್ತದೆ ಗುರುವಿನ ಒಂದು ಸಂಚಾರದಿಂದಾಗಿ. ಉಳಿತಾಯದ ಕಡೆ ಹೆಚ್ಚು ಗಮನವನ್ನ ಹರಿಸ್ಬೇಕಾಗ್ತದೆ. ಹಣಕಾಸೇನೋ ವಿವಿಧ ಮಾರ್ಗಗಳಲ್ಲಿ ನಿಮಗೆ ಬರ್ತಾ ಹೋಗ್ತದೆ. ಹಾಗೇನೆ ನೀವು ಹೆಚ್ಚು ಖರ್ಚು ಮಾಡದಲ್ಲೇ ಅದನ್ನ ಉಳಿತಾಯ ಮಾಡುವಂತದ್ರ ಕಡೆಯೂ ಕೂಡ ಹೆಚ್ಚು ಗಮನವನ್ನ ಹರಿಸ್ಬೇಕಾಗ್ತದೆ. ಆಗ ಮಾತ್ರ ಆರ್ಥಿಕವಾಗಿ ನೀವು ಈ ವರ್ಷ ಸಬಲರಾಗ್ತಾ ಹೋಗ್ತೀರಿ. ಇನ್ನು ಉದ್ಯೋಗದ ಕಡೆಗೆ ಹಾಗೇನೆ ವ್ಯವಹಾರಗಳ ಕಡೆಗೆ ನಾವು ನೋಡುವಂತದ್ದಾದ್ರೆ, ಗುರುವಿನ ಒಂದು ಸಂಚಾರದಿಂದಾಗಿ ವೃತ್ತಿ ಜೀವನದಲ್ಲಿ ನಿಮ್ಗೆ ದೊಡ್ಡದಾದಂತಹ ಬದಲಾವಣೆಗಳು ಬರುವಂತಹ ಕಾಲ ಅಂತಾನೆ ಹೇಳ್ಬಹುದು. ನೀವು ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ
ಪ್ರಶಂಸೆ ಅನ್ನುವಂಥದ್ದು ಈ ವರ್ಷ ನೀವು ಪಡ್ಕೊಳ್ತಾ ಹೋಗ್ತೀರಿ. ವ್ಯಾಪಾರಸ್ಥರಾಗಿದ್ರೆ ನೀವು ಈ ವರ್ಷ ಹೊಸದಾಗಿ ಹೂಡಿಕೆ ಮಾಡಲು ಈ ರೀತಿಯಾದಂತದ್ದೇನಾದ್ರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಇದು ಬಹಳ ಉತ್ತಮವಾದಂತಹ ಸಮಯ ಅಂತಾನೆ ಹೇಳ್ಬಹುದು ನೀವು ಹೂಡಿಕೆ ಮಾಡ್ಲಿಕ್ಕೆ. ನೀವು ಹೊಸ ಉದ್ಯೋಗ ಹುಡುಕ್ತಾ ಇರುವಂತವರಾಗಿದ್ರೆ ಈಗ ಆಲ್ರೆಡಿ ನಿಮ್ಗೆ ಹೊಸ ಜಾಬ್ ಬೇಕು, ಇರುವಂತಹ ಜಾಬ್ ನ ಕ್ವಿಟ್ ಮಾಡಿ ಹೊಸ ಜಾಬ್ಗೆ ಹೋಗ್ಬೇಕು ಅನ್ನೋದಾದ್ರೆ ಜೂನ್ ನಂತರದಲ್ಲಿ ನೀವು ಪ್ರಯತ್ನ ಪಟ್ರೆ ಒಳ್ಳೆ ಶುಭ ಸುದ್ದಿ ಅನ್ನುವಂಥದ್ದು ನಿಮ್ಗೆ ಸಿಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಗೌರವ ಅನ್ನುವಂಥದ್ದು, ಸ್ಥಾನಮಾನ ಅನ್ನುವಂತಹದ್ದು ಈ ವರ್ಷ ವೃಷಭ ರಾಶಿಯಲ್ಲಿ ಇರುವಂತಹವ್ರಿಗೆ ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ಯೋಗ ಅನ್ನುವಂಥದ್ದು ಕಾಣ್ತಾ ಇರುವಂತಹದ್ದು. ಏನು ಇಷ್ಟೆಲ್ಲ ಒಳ್ಳೇದಿದೆ, ಕೆಲವೊಂದು ವಿಚಾರಗಳಲ್ಲಿ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ, ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ. ಯಾವ ವಿಚಾರಗಳಲ್ಲಿ ಅನ್ನೋದಾದ್ರೆ ಅದೃಷ್ಟದ ಗಾಳಿ ಬೀಸಿದಾಗ, ಅದೃಷ್ಟದ ಗಾಳಿ ಅನ್ನುವಂಥದ್ದು ನಮ್ಮ ಮೈಗೆ ಸೋಕಿದಾಗ ನಮ್ಗೆ ಆಗ್ತಾ ಇರುವಂತಹ ಅನಾಹುತಗಳ ಬಗ್ಗೆ ನಾವು ಗಮನವನ್ನ ಹರಿಸೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ಹರಿಸ್ಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಉಸಿರಾಟ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರನ ವಹಿಸ್ಬೇಕಾಗ್ತದೆ. ಯಾಕೆ ಅನ್ನೋದಂದ್ರೆ ನಿಮಗೆ ಹಲವಾರು ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡ್ತದೆ ಇದರಿಂದಾಗಿ. ಹಾಗಾಗಿ ಇನ್ನು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಕು ಅನ್ನುವಂಥದ್ದಿದ್ರೆ ವೃಷಭ ರಾಶಿಯಲ್ಲಿರುವಂತಹವರು ಮೊದಲು ನೀವು ಪೂರ್ವಪರ ಯೋಚನೆ ಮಾಡಿ ಆನಂತರ ಸಹಿಯನ್ನ ಹಾಕ್ಬೇಕಾಗ್ತದೆ. ಅತಿಯಾಗಿ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ನೀವು ಹೊಸದೇನೇ ಕೆಲಸವನ್ನ ಆರಂಭ ಮಾಡ್ಬೇಕು, ಹೊಸದಾಗಿ ಏನೇ ಒಂದು ಹೂಡಿಕೆಯನ್ನ ಮಾಡ್ಬೇಕು ಅಂದ್ರೂ ಕೂಡ 100 ಬಾರಿ ಹಿಂದೆ ಮುಂದೆ ಯೋಚನೆ ಮಾಡಿ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ಆ ನಂತರ ಮುಂದುವರಿಬೇಕಾಗ್ತದೆ. ಇನ್ನು ನಿಮಗೆ ಸುಲಭವಾದಂತಹ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಗುರುಬಲವನ್ನ ಇನ್ನು ಬಲವಾಗಿ ಹೆಚ್ಚಿಸ್ಕೊಳ್ಳಿಕ್ಕೆ, ಗುರು ಏನು ಒಳ್ಳೆ ಸ್ಥಾನದಲ್ಲಿದ್ದಾನೆ, ಆ ಒಂದು ಗುರುವಿನ ಅನುಗ್ರಹ ಇನ್ನು ಹೆಚ್ಚಿನದಾಗಿ ಆಗಬೇಕು ಅನ್ನೋದಾದ್ರೆ, ಗುರು ಸಂಪೂರ್ಣವಾದಂತಹ ಒಂದು ಲಾಭವನ್ನ ಪಡಿಬೇಕು ಅನ್ನೋದಾದ್ರೆ ಪ್ರತಿ ಗುರುವಾರ ನೀವು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಭೇಟಿ ನೀಡಬೇಕಾಗ್ತದೆ, ದರ್ಶನವನ್ನ ಪಡಿಬೇಕಾಗ್ತದೆ. ಯಾಕೆಂದ್ರೆ ಗುರುಗಳ ದರ್ಶನದಿಂದಾಗಿ ನಿಮ್ಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಓದಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದಾಗಿ ನಿಮ್ಮ ಗುರುಬಲ ಹೆಚ್ಚಾಗ್ತದೆ. ಹಾಗೇನೆ ಓಂ ಬೃಹಸ್ಪತಿ ನಮಃ ಅನ್ನುವಂತ ಮಂತ್ರವನ್ನ ಕೂಡ ಜಪ ಮಾಡೋದ್ರಿಂದಾಗಿ ನಿಮ್ಮ ಗುರುಬಲ ಅನ್ನೋದು. ನಂಬಿಕೆ ಅನ್ನುವಂಥದ್ದಿದ್ರೆ ಎಂತಹದ್ದೇ ಕೆಲಸಗಳನ್ನಾದ್ರೂ ಕೂಡ ನಾವು ಯಶಸ್ವಿಯಾಗಿ ಮುನ್ನಡೆಯಬಹುದು ಅಂತ ಹೇಳ್ತಾ, ಶ್ರದ್ಧೆಯಿಂದ ಮುನ್ನಡೆಯಿರಿ, ಯಶಸ್ಸು ನಿಮ್ಮದಾಗಲಿದೆ ಅಂತ ತಿಳಿಸ್ತಾ, ಈ ಮಾಹಿತಿ ನಿಮ್ಗೆ ಏನಾದ್ರೂ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಹಾಗೇನೆ ಗುರುದೇವ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.